ಚಾನಲ್ಗೆ ಹಾಯ್. ಕೇಕು ಮೆಲ್ಟ್ ಆಗೋಗ್ಬಿಡ್ತು ಬೇಗ. ಫ್ರಿಡ್ಜ್ ಮೆಲ್ಟ್ ಕರೆಂಟ್ ಇಲ್ಲ ಅಂತ ಹೇಳಿ ಆಂಟಿ, ಹೇಳಿ ಆಂಟಿ. ಐ ವಾಂಟ್ ಆಂಟಿ, ಐ ವಾಂಟ್, ಐ ವಾಂಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ಬ್ಲಾಗ್ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಇಟ್ಸ್ ಅ ಫ್ರೆಂಡ್ ರಿಯೂನಿಯನ್. ಸೊ ಎಲ್ಲರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್. ನನ್ನ ಚಾನಲ್ಗೆ ಹಾಯ್ ಹಾಯ್. ಅಲ್ಲಿ ಅಲ್ಲಿ ಇಲ್ಲಿ 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 ಹಾಯ್ ಹೇಳು ದನಿ. ನೋಡ್ಕೊಂಡು ಹೇಳು ಕ್ಯಾಮ್ರಾನ. ದನಿ ಇಲ್ಲಿ ಹಾಯ್ 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 ಹಾಯ್. ಸೊ ಗೈಸ್, ನಮ್ಮ ಥೀಮ್ ಆ್ಯಕ್ಚುಲಿ ಪ್ಲ್ಯಾನಾಗ ಗೆಸ್ಟ್ ಇವರೇ. ಯಾಕೆ ಅಂತಂದರೆ ಬರ್ಡೇ ಮಾಡಿಲ್ಲ ನಾವು ಇವ್ರದ್ದು. ಸೊ ಅದಕ್ಕೆ ಮನೆಗೆ ಕರೆಸಿದ್ದೀವಿ. ಲಂಚ್ ಎಲ್ಲರೂ ಒಂದು ಮನೇಲಿ ಎಲ್ಲರೂ ಸೇರಿ ಅಡುಗೆ ಮಾಡಿ ಊಟ ಮಾಡಬೇಕಂತ 2-3 ತಿಂಗಳಿಂದ ಪ್ಲ್ಯಾನ್ ಇತ್ತು ನಂದು. ಅದಕ್ಕೆ ಕಾಲ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇಲ್ಲಿ ಮಲ್ಗವ್ ನೋಡಿ. ಇವರೇ ನಮ್ಮ ಸ್ಪೆಷಲ್ ಗೆಸ್ಟ್ ದನಿ ಅಂತ. ಸೊ 11 ಗಂಟೆಗೆ ಬರ್ತೀನಿ ಅಂತೇಳಿ 11:15 ಆದರೂ ಯಾರೂ ಇನ್ನೂ ಬಂದಿಲ್ಲ ಗೈಸ್. ನಾವೆಲ್ಲ ವೇಟ್ ಮಾಡ್ತಿದ್ವಿ. ಇವ್ರು ಬರೋದಕ್ಕೆ ನಾನೆಲ್ಲ ಕೆಲಸ ಎಲ್ಲ ಮಾಡಿದ್ದೆ. ಬಟ್ ಪ್ರಚಪ್ಪ ಇರಲಿಲ್ಲ. ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಆದರೂ ಯಾರು ಇನ್ನೂ ಹಾಜರಿಲ್ಲ. ಸೊ ವೇಟಿಂಗ್ ಅವ್ರಿಗೋಸ್ಕರ. ಬಂದು ನಾವೆಲ್ಲ ಸೆಲೆಬ್ರೇಷನ್ ಮಾಡಿ ಏನು ರೆಸಿಪಿ ಮಾಡ್ತೀವಿ ಅಂತ. ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ ಅನ್ಸುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಗೆಸ್ ಮಾಡಿ ಯಾವ್ದು. ನಾವೆಲ್ಲ ಸೇರಿ ಗಜಿಬಿಜಿ ಮಾಡಿ ಏನೋ ಒಂದು ಮಾಡ್ತೀವಿ. ಒಟ್ಟಿನಲ್ಲಿ ಏನೋ ಮಾಡಿ ಅಮ್ಮ ಮಗಳಿಗೆ ತಿನ್ಸ್ ಕಳಿಸ್ತೀವಿ ಗೈಸ್. 1 year ಆಗಿತ್ತು ಮೀಟ್ ಆಗಿ. ಸೊ ವೇಟಿಂಗ್ ಎಲ್ಲರಿಗೋಸ್ಕರ. ಇದು ನನ್ನ ತಂಗಿ ಟಿ ಶರ್ಟು. ಮಿಡಿ ಯಾವಾಗಲೂ ಅಮ್ಮ ತಗೊಟ್ಟಿದ್ದು ಹಾಕೇ ಇರಲಿಲ್ಲ. ಸೊ ಏನೋ ಒಂದು ಜುಗಾಡ್ ಮಾಡಿ, ಇದು ಆ್ಯಕ್ಚುಲಿ ವೈಟು ನಮ್ಮಮ್ಮ ಪಿಂಕ್ ಕಲರ್ ಮಾಡ್ಬಿಟ್ಟವ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿ. ಸೊ ಬೇಬಿ ಪಿಂಕ್ ಥರ ಕಾಣಿಸ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ವೈಟ್ ಪ್ಲೇನ್ ಶರ್ಟ್ ಇದು. ಸೊ ರೆಡಿಯಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತದೆ. ಬಟ್ ದಟ್ಸ್ ಫೈನ್. ಹಾಯ್ ಹೇಳಿ. ಹಾಯ್ ಹೇಳ್ಬಿಟ್ಟು ಎಂಟರ್ ಆಗಿ. ಹಾಯ್ ಹಾಯ್ ಹೇಳಿ ಬ್ಲಾಗ್ಗೆ ಅಲ್ಲಿ. ಹಾಯ್ ದನಿ ಯಾರ ತರನು ಬರಲ್ಲ ಈಗ. ಅವಳು ನಿದ್ದೆ ಮಂಕಲ್ ಅವಳು. ಹೌದು ಗಾಯ್ಸ್, 12 ಕಾಲಕ್ಕೆ ಬಂದವ್ರೆ. 11 ಗಂಟೆ ಅಂತ ಹೇಳಿ ಬಸ್ ಬಲ್ಲ ನಡ್ಕ ಬಾ. Guys, welcome back to my channel. So this is my gang. ಆ ಜಾಗದಲ್ಲಿ ಬರ್ಡೇ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಸಿ. ಫ್ರೆಂಡ್ಸ್ ಬಂದವ್ರೆ. ಅದಕ್ಕೆ ಶಬ್ದ ಜಾಸ್ತಿ. ಇದೇನು ಅಂತ ಟ್ರೈಪಾಡ್ ಫೋನ್ ಸಿಕ್ಸ್ಕೊಳ್ಳೋದು. ಫೋನ್ ಸಿಕ್ಸ್ಕೊಂಡು ವಿಡಿಯೋ ಮಾಡೋದು. ಸೊ ಗೈಸ್, ಲೆಟ್ಸ್ ಸಿ ಹೌ ಇಟ್ ಗೋಸ್. ಇಲ್ಲಿ ಡೆಕೋರೇಟ್ ಮಾಡೋದ ಅಂತ ಅನ್ಕೊಂಡಿದೀವಿ. ನಮ್ ಗ್ಯಾಂಗ್ ಎಲ್ಲ ಸೇರ್ಕೊಂಡ್ರೆ ಹಿಂಗೆ ಬರೀ ಶಬ್ದನೇ ಜಾಸ್ತಿ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಗೋಡಂಬಿ ಇಲ್ಲಿದೆ. ಸೊ ಗೈಸ್, ಎಲ್ಲ ಬಲೂನ್ಸ್ ಪ್ರಿಪರೇಷನ್ ನಡೀತಾ ಇದೆ. ವ್ಲಾಗ್ ಆಗ್ತಾ ಇದೆ ಕಣ್ರೆ, ಪ್ಲೀಸ್ ಆಯ್ತಾ. ಮೈಂಡ್ ಇಟ್. ಹೌದು, ಕೇಕು ಮೆಲ್ಟ್ ಆಗೋಗ್ಬಿಡ್ತು ಬೇಗ. ಫ್ರಿಡ್ಜ್ ಮೆಲ್ಟ್ ಕರೆಂಟ್ ಇಲ್ಲ ಅಂತ ಹೇಳಿಲ್ಲ. 10 to 6 ಕರೆಂಟ್ ಇಲ್ಲ ಅಂತ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ ನೋಡಿಲ್ವಾ? ನಾನು ಅದಕ್ಕೆ 100 ಚಾರ್ಜ್ ಮಾಡ್ಕೋಬೇಕು. 10 to 6 ಇಲ್ಲಿರ್ಬೇಕು. 10 to 6 ಇಲ್ಲಿರ್ಬೇಕಂತಲ್ಲ. ಕಾರ್ ಕಳ್ಸಿದ್ರೆ ಸರಿ. ಬರೀ ಕೆಲಸ ಮಾಡ್ಬಿಡಕ್ಕೆ ಯಾರ್ ತರ್ಬೇಕು ಬೈಕ್ ಬೇಕು. ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಫುಲ್ಲು ತುಂಬಾ ಇದೇನ್ ಗೊತ್ತಾ ನೆನ್ನೆ ಚಿನ್ನ. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಡನ್. ಸೊ ಕೆಲವೊಂದೊಂದಷ್ಟೇ ಬಂದಿರ್ತದೆ. ಟೈಮಾಗಿ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ 1:30. ಸೊ ಇನ್ನೂ ಬಲೂನ್ಸ್ ಕಟ್ತಲೇ ಇದೀವಿ. ಯಾವಾಗ ಅಡುಗೆ ಮಾಡ್ತೀವೋ, ಯಾವಾಗ ತಿಂತೀವೋ, ಯಾವಾಗ ಏನು ಮಾಡ್ತೀವೋ
ಗೊತ್ತಿಲ್ಲ, ನಾನು ಕಾಣಿಸ್ತಿರೋದು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ. ಸೊ ಡೂಯಿಂಗ್ ಇಟ್, ಹೆಂಗೋ ಒಂದು ಜುಗಾಡ್ ಮಾಡ್ತಾ ಇದೀವಿ. ಅವ್ಳಿಗೆ ಇಷ್ಟ ಆದರೆ ಸಾಕು, ಬಟ್ ಅವ್ಳಿಗೆ ಗೊತ್ತಿದೆ ಅಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಅವಳೇ ಬಂದಿಲ್ಲ ನಮ್ಗಿಂತ ಮುಂಚೆ ಪಾಪ. ಸೊ ಕೀಪ್ ವಾಚಿಂಗ್. ನಾನೇ ಕರ್ಗೋಯ್ತು ಕ್ಯಾಂಡಲ್ ಬರೋಷ್ಟು. ಹ್ಯಾಪಿ ಬರ್ಡೇ ಟು ಯು. ವಾವನ ಮಗ್ಲೇ, ಫೋನೇ ತರ್ನಿಲ್ಲ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದೆ. ನೋಡಿ ಗಾಯ್ಸ್ ನಮ್ಮ ಡೆಕೋರೇಷನ್ ಇಷ್ಟ ಆಯ್ತಾ ಸುಪ್ರಿ? ಆಕ್ಚುಲಿ ನಾನೇ ನಂದೇ ಎಲ್ಲ ಡೆಕೋರೇಷನ್ ಮಾಡಿದ್ದೆ. ಮಧ್ಯಕ್ಕೆ ಬಾ, ಬಲೂನ್ಸ್ ಮಧ್ಯಕ್ಕೆ ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಅಷ್ಟೇ ಅಷ್ಟೇ ಜಾಸ್ತಿ ಬಂದಿದೆ. ವಾಸುದು ಬಂದಿತ್ತಲ್ಲ ಅವತ್ತು. ಇದೆಲ್ಲ ಹ್ಯಾಪಿ ಬರ್ಡೇ ಟು ದನಿ ಅವ್ರ ಮಮ್ಮಿ. ಹ್ಯಾಪಿ ಬರ್ಡೇ ದನಿ ಅವ್ರ ಮಮ್ಮಿ, ರಾಜಣ್ಣನೇ ಅಂತಿ. ಓ ಹ್ಯಾಪಿ ಬರ್ಡೇ. ಇದು ದಕ್ಷಿ ಸುಪ್ರಿ ಸುಪ್ರಿ ಇದು ಟ್ಯಾಗ್ ಟ್ಯಾಗ್ ಹೇಳಿ ಆಂಟಿ, ಹೇಳಿ ಆಂಟಿ. ಐ ವಾಂಟ್ ಆಂಟಿ, ಐ ವಾಂಟ್, ಐ ವಾಂಟ್. ಈ ತರ ಅನ್ಯಾಯ ಮಾಡ್ತಾರ. ಶಟ್. ಕೇಕ್ ತಿನ್ಸ್ದಾ ಸುಪ್ರೀತಾ? ಕೇಕ್ ತಿನ್ಸ್ತೀನಿ ನಾನು. ಕೀರ್ತಿ ಕೇಕ್ ತಿನ್ಲ ತಿನ್ಲ. ಎಂತೆಲ್ಲ ವೆಜ್ ಅಂತ ಅದಕ್ಕೆ ಬ್ರಾಹ್ಮಣ್ಸು ಧನಿ ಓಯ್ ಅಲ್ಲಿ ಅಲ್ಲಿ ಸುಪ್ರಿ ನೀನ್ ಇಲ್ಲಿ ನೋಡು. ಪಪ್ಪ ಪಪ್ಪ ಮತ್ತೆ ಅಲ್ಲಿ ಏನೇನ ಪಪ್ಪನು ಇಲ್ಲಿ ನೋಡು. ಚೈ ಗಾಳಿಗೆಲ್ಲ ಈ ಸೆಲೆಬ್ರೇಷನ್ಗೆ ವಾಸವಿ ಮಿಸ್ಸಿಂಗ್. ಅವಳಿಗೆ ಯುವ ಸಂಭ್ರಮ ಇರೋದ್ರಿಂದ ಎವ್ರಿ ಡೇ ಸ್ಟೇಡಿಯಂಗೆ ಹೋಗ್ತಾ ಇರೋದ್ರಿಂದ ಸೊ ಶಿ ಕೂಡ ಮೇಕ್ ಇಟ್ ಟು ಹ್ಯಾಪನ್. ಸೊ ಈಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಲಂಚ್ನ ಇಲ್ಲೇ ಮಾಡೋಣ ಅಂತ ಎಲ್ಲ ತಂದು ಇಟ್ಟಿದ್ದೀನಿ. ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಆ್ಯಕ್ಚುಲಿ ನಾವು ಮಾಡಬೇಕಂತ ಪ್ಲ್ಯಾನ್ ಇದ್ದಿದ್ದು. ನಾವು ಆಡ್ತಿದ್ದು ನೋಡಿ ನಮ್ಮ ಅಮ್ಮಂಗೆ ಕ್ಲಿಯರ್ ಆಯಿತು ದಟ್ ನಾವು ಮಾಡಿ ಪಾಪ ಅವಳು ಊಟ ಬಡಿಸಿದ್ವಿ ಅಂತ. ಅದಕ್ಕೆ ಅವರೇ ಅಮ್ಮನೇ ಫ್ರೈಡ್ ರೈಸ್ ಮಾಡಿದ್ದಾರೆ. ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ. ಇನ್ನೂ ಟೈಮ್ ಇದ್ದರೆ ಬೇಕಾದ್ರೆ ನೀವು ಪನ್ನೀರ್ ಮಾಡ್ಕೊಂಡು ತಿನ್ನಿ. ಈಗ ನಾನು ಮಾಡಿರೋ ಫ್ರೈಡ್ ರೈಸ್ನ ಅವ್ರಿಗೆ ಹಾಕ್ಕೊಡು ಅಂತ ಹೇಳಿದ್ದಾರೆ. ಸೊ ಇಲ್ಲೇ ತಿನ್ನುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಬಲೂನ್ ಡೆಕೋರೇಷನ್ ಮಾಡಿದೆ ಟೈಮ್ ಜಾಸ್ತಿ ಆಗೋಯ್ತು ಗೈಸ್. ಗಾಳಿಗೆಲ್ಲ ಬರೀ ಹಾರಿ 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 ಹೋಗೋದೇ ಆಗೋಯ್ತು. ಸೊ ಈಗ ಒಂದು ಜುಗಾಡ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ಕೇಕ್ ಕಟಿಂಗ್ ಎಲ್ಲ ಮುಗೀತು, ಕೇಕ್ ಖಾಲಿನೂ ಆಯಿತು. ಈಗ ಊಟ ಮಾಡೋದೊಂದೇ ಬಾಕಿ. ನನ್ನ ಮಗಳಿಗೆ ಇಟ್ಕೊಂಡು ಹಿಂಗೆ ತಿಂತಾನೆ. ಸೊ ಗೈಸ್ ನಮ್ಮ ಅಮ್ಮ ಫ್ರೈಡ್ ರೈಸ್ ಮಾಡ್ಕೊಟ್ಟಿದ್ದಾರೆ, ತಿಂತಾ ಇದೀವಿ ಎಲ್ಲ. ತಿನ್ಸಿಲ್ಲ ಹಂಗೆ ಒಂದು ತುತ್ತ. ನಾವೆಲ್ಲ ಹಂಗಂತ ತಿನ್ನಿಕ್ಕಿಲ್ಲ. ನೀನ್ ತಟ್ಟೆಲಿ ಹಾಕಿಲ್ವಾ? ತಿನ್ನಕೇನು ಇಲ್ಲಿ ಎಲ್ಲರೂ ಜಾಸ್ತಿ ಜಾಸ್ತಿ ಹಾಕೊಂಡು ಒಂಚೂರು ಹಾಕೋಬಿಡ್ತೀನಿ. ಇನ್ನೊಂದು ಮಾಡಿಲ್ಲ ಅಷ್ಟು ಕರ್ಗೋಗಿರ್ತದೆ ಇದು. ಮಾತಾಡಿ ಮಾತಾಡಿ. ಒಂದೇ ತಾನೇ ಎಲ್ಲರೂ ಒಂದೇ ತಾನೇ, ಅದನ್ನೇ ತಿನ್ಸ್ಬೇಕು. ಇವಾಗ ಅವಳೊಬ್ಳು ತಿನ್ಸಿದ್ರೆ ಎಲ್ಲಾರು ತಿನ್ಸಿಲ್ಲ ಅಂತ ಬೇಜಾರಾಗುತ್ತೆ ಅಂತ ಆತರ ಸಿಂಚು ಖಾರಕಲೆ ಜಾಸ್ತಿ. ಏನ್ ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. ಇಷ್ಟ ಇರ್ಬೇಕು ನಂಗೆ. ನಾನು ಖಾರ ತಿಂತೀನಪ್ಪ. ಮುಂದೆ ಬಾ ಸ್ವಲ್ಪ. ಏನ್ ಗೊತ್ತ ಕೀರ್ತಿಗೆ ಮಾತಾಡ್ದಂಗೆ ಇರಕಾಯ್ತಲ್ಲ. ನಿನ್ ಬೈಕೋಸ್ಕರ ಸುಮ್ಮನೆ ನನ್ನ ಬೈ ಬಡ್ಕೆ ಅಂತಾರೆ. ಆಕ್ಚುಲಿ ನಾನಲ್ಲ.